ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿರಿ, ಇದು ಮತ್ತೆ ನಮ್ದು ನಿನ್ನೆದೇನ ಇದು ಸ್ವಲ್ಪ ಕಂಟಿನ್ಯೂ ಇದೆ ರೀ. ಅದೇ ನಮ್ಮ ಬ್ರದರ್ ಭೇಟಿಯಾಗಿ ಬಂದೇವಲ್ರಿ, ಅವ್ರ ಮನೆಯೊಳಗೆ ಬಂದು ಭೇಟಿ ಆಗ್ತಾ ಇದ್ದೀವಿ ರೀ. ಹಾಗೆ ಅವ್ರದ್ದು ಇಲ್ಲಿ ಹೊಲ ತೋಟ ಇತ್ತು. ನಾನು ಹಂಗೆ ಸ್ವಲ್ಪ ಹೊಲದಲ್ಲಿ ಎಲ್ಲ ಅಡ್ಡಾಡಿ ನೋಡ್ಕೊಂಬರೋಣ ಅಂತ ಅಲ್ಲಿ ಸ್ವಲ್ಪ ಎಲ್ಲ ಹೊಲದಲ್ಲಿ ಅಡ್ಡಾಡ್ತಾ ಇದ್ದೆ ರೀ. ಅದೊಂದು ವಿಡಿಯೋ ಮಾಡ್ಕೊಂಡಿರಿ. ಹಳ್ಳಿ ಜೀವನ ಅಂದರೆ ಭಾಳ ಚೆನ್ನಾಗಿರ್ತದೆ ನೋಡಿರಿ. ಹಳ್ಳಿ ವಾತಾವರಣ ಅಂದರೆ ಯಾವಾಗಲೂ ಇಲ್ಲಿ ಹೋದಾಗ ನನಗೆ ಭಾಳ ಖುಷಿ ಆಗ್ತದೆ ರೀ. ಅದಕ್ಕೆ ಅಲ್ಲಿ ಸ್ವಲ್ಪ ಎಲ್ಲ ತೋಟದೊಳಗೆಲ್ಲ ಅಡ್ಡಾಡ್ತೀನಿ ರೀ. ಇಲ್ಲೆಲ್ಲ ನೋಡ್ತಿರ್ತೀನಿ. ಹಾಗೆ ಸ್ವಲ್ಪ ಅಡ್ಡಾಡಿ ಬಂದೆ ರೀ. ಎಲ್ಲ ಭಾಳ ಚೆನ್ನಾಗಿದೆ ನೋಡ್ರಿ, ಎಲ್ಲ ಹೊಲದ್ದೆಲ್ಲ ವ್ಯೂ. ನಂತರ ಆಮೇಲೆ ಎಲ್ಲ ಇದು ಮಾಡಿಕೊಂಡು ಊರಿಗೆ ಎಲ್ಲ ಭೇಟಿಯಾಗಿ ಆಮೇಲೆ ಇಲ್ಲಿ ಶಿವನ ಬೆಟ್ಟಕ್ಕೆ ಹೋಗ್ತಾ ಇದ್ದೇನೆ ನೋಡಿರಿ, ದೇವ್ರ ದರ್ಶನಕ್ಕೆ. ಆ ದಿವಸ ಏಕಾದಶಿ ಇತ್ತು ರೀ, ಅದ್ರ ಸಲುವಾಗಿ ಮತ್ತೆ ಇಲ್ಲಿ ದೊಡ್ಡ ಶಿವ ಇತ್ತು ರೀ. ಅದಕ್ಕೆ ಈ ಶಿವನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ರೀ ನಾವು. ಇದು ನೋಡ್ರಿ, ಶಿವನದು ಎಲ್ಲ ಹೆಂಗೆ ಕಾಣಿಸ್ತದ ಅಂಥೇಳಿ ಅದೆಲ್ಲ ವಿಡಿಯೋ ಮಾಡ್ಕೋತ ಹೋಗ್ತಾ ಇದ್ದೀನಿ ನೋಡ್ರಿ. ಅದು ಬರಲ್ರಿ, ಅದು ಚಲೋ ಐತ್ರಿ. ನೋಡ್ರಿ, ಇಲ್ಲಿ ಸಿಕ್ಕಾಪಟ್ಟೆ ಗದ್ಲಿತ್ತು ರೀ. ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಬಂದು ಸೇರ್ಕೊಂಡಿದ್ರಿ ಅವಾಗ. ಹಿಂಗಾಗಿ ಭಾಳ ಗದ್ಲಿತ್ತು ರೀ.
ಮೀಟ್ ಅಂದ್ರೆ 60 ಸೆಕೆಂಡ್. ಎಲ್ಲ ಮತ್ತು ಅಲ್ಲೆಲ್ಲ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ನಮ್ಮ ಊರಿಗೆ ವಾಪಸ್ ಹೋಗ್ತಾ ಇದ್ದೀವಿ ನೋಡ್ರಿ ಬಸ್ಸಲ್ಲಿ ಹೋಗುವಾಗ ಮತ್ತೆ ಇದು ನಮ್ಮ ತಂದೆಯವ್ರ ಊರು ಸಪ್ಪಡ್ಲ ರೀ. ಮತ್ತು ಅದನ್ನೊಂದು ವ್ಯೂ ತೊಗೊಂಡೆ ರೀ ನಾನು. ಇದ್ರ ಸಪ್ಪಡ್ಲ ಮೇಲೆ ಹಾಸಿ ಹೋಗ್ಬೇಕು ರೀ ನಾವು. ಅದ್ರ ಸಲುವಾಗಿ ಇಲ್ಲಿದೊಂದೆಲ್ಲ ಹಾಗೆ ವ್ಯೂ ತೊಗೊಂಡೆ, ನೆನಪಿನ ಸಲುವಾಗಿ ನೋಡ್ರಿ. ಯಾಕಂದ್ರೆ ತಂದೆಯವ್ರು ಇದ್ದಾಗಿಂದ ನೆನಪು, ಅವರು ಈಗ ಇಲ್ಲ ಟೈಮ್ದಲ್ಲಿ ಈಗ ಯಾವ ಥರ ಇರ್ತದೆ ನೆನಪು. ಹಿಂಗಾಗಿ ಅದ್ರ ಸಲುವಾಗಿ ನಾನು ಅವ್ರ ನೆನಪೇನಿದೆ, ತಂದೆಯವ್ರ ನೆನಪೇನಿದೆ, ಅದಕ್ಕೆ ಅದ್ರ ಸಲುವಾಗೆಲ್ಲ ಒಂದು ವ್ಯೂ ತೊಗೊಂಡೆ ರೀ. ತಂದೆ ತಾಯಿನೇ ದೇವ್ರಲ್ರಿ ಮಕ್ಕಳಿಗೆ ಯಾವಾಗಲೂ. ಯಾರಿಬ್ಬರು ಬಿಟ್ಟು ಬೇರೆ ಯಾರು ಅವ್ರ ಥರ ಆಗಕ್ಕೆ ಸಾಧ್ಯನೇ ಇಲ್ಲರಿ. ಸಂಬಂಧಗಳಂತೆ ಅಷ್ಟಕ್ಕಷ್ಟೇ ರೀ. ಹೀಗಾಗಿ ಯಾವಾಗಲೂ ತಂದೆ ತಾಯಿನೇ ನಾವು ಭಾಳ ಮಿಸ್ ಮಾಡ್ಕೊಳ್ತಾ ಇರ್ತೀವಿ ರೀ. ಕಷ್ಟದಲ್ಲಿ ಸುಖದಲ್ಲಿ ಯಾವಾಗಲೂ ಅವ್ರಿಗೆ ತಾನೇ ನಾವು ಫಸ್ಟ್ ಹೇಳೋದ್ರಿ. ಅದಕ್ಕೆ ಅವ್ರನ್ನ ಭಾಳ ಮಿಸ್ ಮಾಡ್ಕೊತೀವಿ ನೋಡಿರಿ ನಮ್ಮ ತಂದೆ ತಾಯಿನ. ಅದ್ರ ಮೇನ್ ನಮ್ಮ ತಾಯಿನ ಭಾಳ ಮಿಸ್ ಮಾಡ್ಕೊತೀನಿ ರೀ ನಾನು. ನಮ್ಮ ತಾಯಿ ಇದ್ರೆ ನನಗೆ ದೊಡ್ಡ ಪ್ರಪಂಚ ಇದ್ದಂಗೆ ರೀ. ಯಾರೋ ಹೋದ್ರು, ನಾನು ಈಗ ಬಂದಿರಿ ಜಸ್ಟ್. ನಿಮ್ಮ ಮಮ್ಮಿ ಹೊಟ್ಟೆ ಕಡದ್ರಿ ಮಾಡೋದು ಇಷ್ಟೆಲ್ಲ ತಿನ್ನೋದಾಗೋದಿಲ್ಲ ಅಂತ ಅದಕ್ಕೆ ಇಲ್ಲ ವಿಡಿಯೋ ಸಾರು ಅನ್ನ ಎಲ್ಲ ಒಂದ್ಸರಿ ಬಂದಾಗ ಗೊತ್ತಾಗತ್ತಲ್ಲ ಎಲ್ಲೆಲ್ಲಿ ಹೆಂಗೆ ಊಟದ ಸಿಸ್ಟಮ್ ಐತಿ ಅಂತ. ಅದೇ ಮಾಡ್ತಾ ಇದ್ದೀನಿ. ಎಂಥ ಸ್ವೀಟ್ ಇದು. ರೈಸ್ ಇಷ್ಟಪಡ್ತಾರೆ ಅಂತ ಕೇಳಬೇಕು. ಬಟ್ಲಾಗ ಚಪಾತಿ ಕೊಡ್ತೀವಿ, ರೊಟ್ಟಿ ಕೊಡ್ತೀವಿ. ಒಬ್ಬ ಮನುಷ್ಯ ಎಷ್ಟು ತಿನ್ಬೋದಲ್ಲ ಅಷ್ಟೇ ಕೊಟ್ಟಿರ್ತಾರೆ. ಸೆಲೆಕ್ಟ್ ಮಾಡೋದು ಸಾಬುದಾನಿದು ಸ್ವೀಟ್ ಈಗ ಸ್ವಿಗ್ಗಿದು ಅದಿದ್ದು ಐಟಮ್ ಸೆಲೆಕ್ಟ್ ಮಾಡ್ತೀವಿ, ನಮ್ಗೆ ಏನೇನು ಬೇಕಾ ಮತ್ತಂದ್ರೆ ನಾವು ಅದು ನೋಡ್ಕೊಂಡು ಸೆಲೆಕ್ಟ್ ಮಾಡ್ಬೋದು. ಮೆನು ಕಾರ್ಡ್ ಫೋಟೋ ಹೊಡ್ಬಿಡಿ ಸರ್. ಡೈಲಿ ನೀವೊಂದು ಫೋನ್ ಮಾಡ್ಕೊಂಡ್ರೆ ಐಟಮ್ ಹೇಳ್ಬಿಡ್ತೀವಿ ಸರ್. ಅಂದ್ರೆ ನಿಮ್ಮದೇ ಒಂದು ಅಕೌಂಟ್ ಇತ್ತಂದ್ರೆ, ಇಲ್ಲ ಸರ್, ಗೂಗಲ್ ಅಕೌಂಟ್ ನಮ್ದು ಇತ್ತಂದ್ರೆ ಈಗ ಅಲ್ಲಿ ನಾವು ಸೆಲೆಕ್ಟ್ ಮಾಡೋ ಆಪ್ಷನು ಶಿವಮೊಗ್ಗದಲ್ಲಿ ಒಂದು ಅಪ್ಲಿಕೇಶನ್ ಇದೆ ಸರ್. ಹಾಂ. ಅದೀಗ ಡೆವಲಪ್ಮೆಂಟ್ ಮಾಡಿಲ್ಲ. ಮಾಡ್ಬೋದು. 6 ಮಂತ್ ಆದ್ಮೇಲೆ ಮಾಡ್ತೀವಿ ಸರ್. ಯಾಕಂದ್ರೆ ಜನಕ್ಕೆ ಅದು ವರ್ಕ್ ಆಗುತ್ತೆ. ಪೂರ ಕ್ಲಿಯರ್ ಬರಲ್ಲ ಅದು. ಹೌದು, ಹೋಳಿಗೆ ಅದು ಸ್ವೀಟು ಇಂಥವ್ರು ಮಾಡಂಗಿಲ್ಲ, ಮಾಡ್ತಾರೆ ದಿವಸ ಮಾಡಂಗಿಲ್ಲ. ದಿವಸ ಇಲ್ಲರಿ ಹೇಳಿದ್ರೆ ಮಾಡ್ತೀನಿ. ಎಷ್ಟು ಹೆಂಗೆ ಒಂದವ ಅನ್ನಕ್ಕೆ 35 ಅಷ್ಟೇ ಹಾಗಾಗಿ ಇಲ್ಲೇ ಕರ್ಕೊಂಬರ್ತೀನಿ ಸ್ವೀಟ್ ಕತ್ಲೆ ಬರತ್ತಿತ್ತು. ಮತ್ತೆ ಕತ್ಲೆ ಬರ್ತಿತ್ತಲ್ಲ ಲೈಟ್ ಇರ್ಬೇಕಲ್ಲ ಅದು. ಅಂದ್ರೆ ನಾವು ಹಿಂಗೆ ನೋಡಿ ಹೊಟ್ಟೆ ಬಂದು ಬರ್ಬೋದು. ನೋಡಿ ಬಿಡಿ ಬಿಡಿ ಅಂತೆ ಬೇಡ. ಅಲ್ಲ ಹಿಂಗೆ ಮಾಡೋ ಲೈಟ್ ಬರ್ತೈತಿ.
ಈ ಕಾರ್ ಹೊಡೆದು ಶ್ವೇತಾಂಗ್ ಕರ್ಕೊಂಡು ನಿಮ್ಮ ಮನ್ಯಾಗ ನಾನು ಮತ್ತು ನಮ್ಮ ಸಿಸ್ಟರ್ ಮನೆಯಿಂದ ರೀ ಒಂದಿನ ಫಂಕ್ಷನ್ ಮುಗಿಸೋದಾಗ ಭಾಳ ಲೇಟ್ ಆಗೈತೆ ಅಂತ ಅವ್ರ ಮನ್ಯಾಗ ಇದ್ದೀವಿ ರೀ ಮತ್ತು ನೆಕ್ಸ್ಟ್ ಡೇ ಅಂದ್ರೆ ಸೋಮವಾರ ದಿವಸ ಮತ್ತು ನಾ ಏನು ಮಾಡಿದ್ದೆ ಅಂದ್ರೆ ವಾಪಸ್ ಮತ್ತು ನಮ್ಮ ಮನೆಗೆ ಬಂದೆ ರೀ ನಮ್ಮ ಮನೆಗೆ ಬಂದು ಆಮೇಲೆ ಇಲ್ಲಿ ಕಪಿಲೇಶ್ವರ ಗುಡಿ ರೀ ನಮ್ಮ ಫೇವ್ರೇಟ್ ದೇವಸ್ಥಾನ ರೀ ಇಲ್ಲಿ ಯಾವಾಗಲೂ ವರ್ಷಕ್ಕೊಮ್ಮೆ ಮಹಾಪ್ರಸಾದ ಇರ್ತದೆ ಅದ್ರ ಸಲುವಾಗಿ ಈ ದೇವ್ರ ದರ್ಶನಕ್ಕೆ ಬಂದಿದ್ದೀನಿ ರೀ ನಾ ಈಗ साईडला नमस्कार करून साईडला थांबून घ्या मध्ये थांबला तर चला पुढं चला पुढं दर्शन घेतलेले चला पुढं हा करेल आई चला पुढं दर्शन घेतला नाही चला पुढं डोकं टेकून बाहेरनं नमस्कार करा चला पुढं मॅडम साईडला थांबून घ्या ಇದು ನೋಡ್ರಿ ಕಪಿಲೇಶ್ವರ ದೇವಸ್ಥಾನ ಇಲ್ಲಿ ಮಹಾಪ್ರಸಾದಕ್ಕೆ ಬಂದೀನಿ ರೀ ಇಲ್ಲಿ ನಾವು ಈ ಕಡೆ ದೇವಸ್ಥಾನ ಹತ್ರನೇ ಒಂದು 10-12 ವರ್ಷ ತನಕ ಇಲ್ಲೇ ಇದ್ದೀವಿ ರೀ ಈ ಕಡೆ ದೇವಸ್ಥಾನ ಹತ್ರ ಈ ಕಡೆ ಗಲ್ಲಿ ಒಳಗೆ ಈಗ ಸ್ವಲ್ಪ ಈ ಕಡೆ ದೂರ ಬಂದೀವಿ ರೀ ಒಂದು ಅರ್ಧ ತಾಸಿನ ಹಾದಿ ಒಳಗೆ ಆದರೂ ನಾ ವರ್ಷಕ್ಕೊಮ್ಮೆ ಇಲ್ಲಿ ಮಹಾಪ್ರಸಾದಕ್ಕೆ ಹೋಗ್ತೀನಿ ರೀ ದೇವ್ರ ದರ್ಶನಕ್ಕೆ ಹೋಗ್ತೀನಿ ಶಿವರಾತ್ರಿ ಏಕಾದಶಿ ದಿವಸ ಒಟ್ಟು ತಪ್ಸಂಗಿಲ್ಲ ರೀ ಆಮೇಲೆ ಇಲ್ಲಿ ಮಹಾಪ್ರಸಾದ ಅಂದ್ರೆ ನನಗೆ ಭಾಳ ಇಷ್ಟ ರೀ ಆಮೇಲೆ ಇಲ್ಲಿ ದೇವ್ರ ಸನ್ನಿಧಾನಕ್ಕೆ ಬಂದರೆ ಏನೋ ಒಂದು ನೆಮ್ಮದಿ ಇರ್ತೈತೆ ಯಾಕಂದ್ರೆ ನಮ್ಮ ಮಿಸ್ಟರ್ ತಿರ್ಕೊಂಡ್ಮೇಲೆ ನನಗೆ ಆಸರೆ ಆದ ದೇವರು ಇದ್ದೆ ರೀ ದೇವಸ್ಥಾನನೇ ಇದೆ ರೀ ಅದ್ರ ಸಲುವಾಗಿ ಯಾವಾಗಲೂ ಇಲ್ಲಿ ಬರ್ತಿರ್ತೀನಿ ರೀ ನಾನು
ಇದು ನೋಡ್ರಿ ಬರೋಬ್ಬರಿ ಒಂದು ತಾಸು ಲೈನ್ ಹಚ್ಚಿ ನಿಂತ ಮೇಲೆ ನನಗೆ ದೇವ್ರದ್ದು ಮಹಾಪ್ರಸಾದ ಊಟ ಸಿಕ್ತು ರೀ. ಊಟ ಸಿಕ್ತು, ಭಾಳ ಖುಷಿ ಆಯ್ತು ರೀ ನನಗೆ. ಅದಕ್ಕೆ ಮತ್ತೆ ಇಲ್ಲಿ ಎಲ್ಲ ನೋಡಿ ಸೇರಿಕೊಂಡು ಊಟ ಮಾಡ್ತಾಯಿದ್ದೇನೆ ನೋಡ್ರಿ. ಭಾಳ ರುಚಿ ಇರ್ತೈತೆ ರೀ ಅಡಿಗೆಂತೂ. ಹಾಗೇನು ಇದು ಮಾಡಿರಲ್ರಿ, ಭಾಳ ಟೇಸ್ಟಿ ಮಾಡಿರ್ತಾರೆ. ನಾನು ಇಲ್ಲಿ ಸ್ವಲ್ಪ ತಿಂತೀನಿ ರೀ. ತಿಂದು ಮತ್ತು ಆಮೇಲೆ ಇನ್ನೂ ಸ್ವಲ್ಪ ಮನೆಗೂ ಸ್ವಲ್ಪ ಅನ್ನ ಸಾಂಬಾರು ಸ್ವಲ್ಪ ಸ್ವೀಟು ಎಲ್ಲ ತೊಗೊಂಡು ಬಂದಿರ್ತೀನಿ ನೋಡ್ರಿ ನಾನು ಮನೆಗೆ. ಮತ್ತು ಹಾಗೆ ಮಜ್ಜಿಗೆನೂ ಕೊಟ್ಟಿರ್ತಾರೆ ರೀ ಕುಡಿಲಿಕ್ಕೆ. ಮಜ್ಜಿಗೆನೂ ಭಾಳ ಟೇಸ್ಟಿ ಆಗಿತ್ತು ರೀ, ಮಸಾಲ ಮಜ್ಜಿಗೆ. थोडं थोडं वाढा. एकदा भात आणि आमटी ठेवलेली आहे, पाहिजे असलं तर घेतात. एकदाच एकाच वेळेला भरपूर वाढू नका. जेवण झाल्यानंतर आंबीलची व्यवस्था करण्यात आलेली आहे. आंबील ज्यांना आंबील पाहिजे असेल त्यांनी ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗವನ್ನು ಮುಗಿಸುವ ಸಮಯ ಬಂದಿದೆ. ಅದಕ್ಕಿಂತ ಮುಂಚೆ ನಾನು ಇವತ್ತಿನ ಸುಭಾಷಿತ ಹೇಳ್ತೀನಿ. ಈ ಬದುಕಿನಲ್ಲಿ ನಾವು ಎಷ್ಟು ಬಾರಿ ಬಿದ್ದೆವು ಎನ್ನುವುದು ಮುಖ್ಯವಲ್ಲ, ಬಿದ್ದು ಎಷ್ಟು ಬೇಗ ಎದ್ದೆವು ಎನ್ನುವುದು ಮುಖ್ಯ ಎಂದು ಹೇಳುತ್ತಾ ಈ ವ್ಲಾಗವನ್ನು ನಾನು ಮುಗಿಸ್ತಾ ಇದ್ದೇನೆ. ಪ್ಲೀಸ್ ಯಾರು ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತೀನಿ. ಹಾಗೆ ಲೈಕ್ಸ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ಲೈಕ್ಸ್ ಮಾಡಿ. ಮತ್ತು ಕಮೆಂಟ್ಸಲ್ಲಿ ನಿಮ್ದು ಏನಾದರೂ ಅನಿಸಿಕಿದ್ರೆ ಹೇಳಿ. ಮತ್ತೆ ಮುಂದಿನ ವ್ಲಾಗದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.